ಇನ್ನು ವಿಪಕ್ಷಗಳ ಪಟ್ಟಿನಂತೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ಇವತ್ತೆಲ್ಲ ಚರ್ಚೆ ನಡೀತು. ಸುಮಾರು 16 ಗಂಟೆ ಎಲ್ಲ ಮೆಗಾ ಡಿಬೇಟ್ ಎಲ್ಲ ನಡೀತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊದಲು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಭಯೋತ್ಪಾದಕ ನೆಲೆಗಳನ್ನೆಲ್ಲ ಧ್ವಂಸ ಮಾಡೋದು ನಮ್ಮ ಉದ್ದೇಶ ಆಗಿತ್ತು. ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ನಿಖರವಾಗಿ ದಾಳಿ ಮಾಡಿದ್ವಿ. 100ಕ್ಕೂ ಹೆಚ್ಚು ಉಗ್ರನೆಲ್ಲ ಹೊಡೆದಾಕ್ಬಿಟ್ವಿ. ಪಾಕಿಸ್ತಾನದ ದಾಳಿ ವೇಳೆ ಭಾರತದ ಆತ್ಮರಕ್ಷಣೆ ಪ್ರತಿದಾಳಿ ಇತ್ತಿದು. ನಮ್ಮ ದಾಳಿಗೆ ಹೆದರಿದ ಪಾಕಿಸ್ತಾನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತು, ಗೋಗರಿತು ಅಂತ ಹೇಳಿ. ಪರೀಕ್ಷೆಯಲ್ಲಿ ಫಲಿತಾಂಶ ಮುಖ್ಯ. ಪರೀಕ್ಷೆಯ ಸಮಯದಲ್ಲಿ ಪೆನ್ನು ಪೆನ್ಸಿಲ್ ಮುರಿದೋಯ್ತಾ ಅನ್ನೋದೆಲ್ಲ ಪ್ರಶ್ನೆ ಅಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅನ್ನೋದು ಬಹಳ ಮುಖ್ಯ ಅಂತಂದ್ರು. ಕಾಂಗ್ರೆಸ್ನ ಗೌರವ್ ಗೊಗೊಯ್ ಮಾತನಾಡಿ, ಪಹಲ್ಗಾಮ್ಗೆ ಉಗ್ರರು ಹೇಗೆ ಬಂದರು ಅನ್ನೋದ್ರ ಬಗ್ಗೆ ರಕ್ಷಣಾ ಸಚಿವರು ಏನೂ ಹೇಳ್ತಿಲ್ಲ. ಇದ್ದಕ್ಕಿದ್ದಂತೆ ಕದನ ವಿರಾಮ ಜಾರಿ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಪಾಕಿಸ್ತಾನ ಮಂಡಿಯೂರೋಕೆ ಸಿದ್ಧ ಆಗಿದ್ರೆ ಸೇನಾ ಕಾರ್ಯಾಚರಣೆ ಯಾಕೆ ನಿಲ್ಲಿಸಿದ್ರಿ? ಯಾರಿಗೆ ಶರಣಾಗಿದ್ರಿ? ಟ್ರಂಪ್ 5-6 ವಿಮಾನಗಳನ್ನು ನಷ್ಟ ಆಗಿದೆ ಅಂದಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಿಸಬೇಕಂತೆಲ್ಲ ಕೇಳಿಕೊಂಡಿದ್ದಾರೆ. ಇನ್ನು ವಿದೇಶಾಂಗ ಸಚಿವ ಜಯಶಂಕರ್ ಅವರು ವಿಶ್ವಸಂಸ್ಥೆಯ 193 ಸದಸ್ಯ ದೇಶಗಳ ಪೈಕಿ ಪಾಕಿಸ್ತಾನ ಬಿಟ್ಟು ಕೇವಲ 3 ದೇಶಗಳು ಮಾತ್ರ ಆಪರೇಷನ್ ಸಿಂಧೂರವನ್ನು ಆಕ್ಷೇಪಿಸಿವೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಟಿಆರ್ಎಫ್ ಹೆಸರು ತೆಗೆಸೋಕೆ ಯತ್ನಿಸಿತು. ಆದರೆ ಟಿಆರ್ಎಫ್ ಸಂಘಟನೆಯನ್ನು ಜಾಗತಿಕ ಉಗ್ರ ಸಂಘಟನೆ ಅಂತ ಅಮೆರಿಕ ಘೋಷಣೆ ಮಾಡಿತು. ಭಯೋತ್ಪಾದನೆ ವಿರುದ್ಧ ಕ್ರಮ ತೆಗೆದುಕೊಳ್ಳುವವರೆಗೂ ಪಾಕಿಸ್ತಾನ ಜೊತೆಗೆ ಸಿಂಧೂ ನದಿ ಕುರಿತು ಯಾವುದೇ ಚರ್ಚೆ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದರು. ಮಧ್ಯಸ್ಥಿಕೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಅಮಿತ್ ಶಾ ಮಾತನಾಡ್ತಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಮಾತಾಡ್ತಾರೆ. ಆ ಬಳಿಕ ಸಂಜೆ 5 ಗಂಟೆಗೆ ಮೋದಿ ಅವರು ಉತ್ತರ ಕೊಡ್ತಾರಂತೆ. लड़ रहे पाकिस्तान को सजा दी जाए और इसी वजह से आर्म फोर्सेस को पूरी आजादी दी गई थी कि वो अपने टारगेट खुद चुने और करारा जवाब दें. और इस ऑपरेशन का उद्देश्य कोई भी युद्ध छेड़ना नहीं था, बल्कि फोर्स के डिमॉन्स्ट्रेटिव यूज से एडवर्सरी को झुकने के लिए मजबूर करना था. 10 मई की सुबह जब भारतीय वायुसेना ने पाकिस्तान की मल्टीपल एयरफील्ड पर करारा प्रहार किया तो पाकिस्तान ने हार मान ली. अध्यक्ष महोदय, और हॉस्टिलिटी रोकने की कोशिश की. अब रोक दीजिए महाराज. ये नहीं कहा कि पहलगाम में दहशतगर्द कैसे आए. दिन पे हमारे राष्ट्रदूत कहते हैं कि हम पाकिस्तान पर हमला करेंगे और शाम के 10 मई को सूचना आती है कि पाकिस्तान के साथ अब युद्ध पर हम परिणाम दे रहे हैं. हम आदरणीय प्रधानमंत्री मोदी जी से जानना चाहते थे, अगर पाकिस्तान वाकई में अपने घुटने टिकने के लिए तैयार था तो आपने क्यों रुका? आप क्यों रुके और किसके सामने आप झुके? किसके सामने आपने सरेंडर किया? There are 193 nations of the members of the United Nations. Only 3, apart from Pakistan, opposed Operation Sindoor. Only 3. The American designation of TRF, not yielding to nuclear blackmail, and finally, terror and good neighborliness cannot coexist. Blood and water cannot. ಬಟ್ ಇವತ್ತು ಒಂದೇ ಒಂದು ಇದರಲ್ಲಿ ಬಹಳ ಬೇಸರ ಆಗಿದ್ದು, ನಿಮ್ಮ ರಾಜಕೀಯ ಏನೇ ಇರಬಹುದು, ಆ್ಯಕ್ಚುಲಿ ಇಂಥ ವಿಚಾರಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದ ವಿರುದ್ಧನೇ ನಾವು ಮಾತನಾಡ್ಕೊಂತ ಕೂತ್ಕೊಳ್ಳೋದಿದೆಯಲ್ಲ, ಅತ್ಯಂತ ಶೇಮ್ ಅಂತ ಅನಿಸುತ್ತೆ. ಆದರೆ ಟ್ರಂಪ್ ಹೇಳೋದಕ್ಕೆ ಇವರಿಗೆ ಸತ್ಯ ಅಂತ ಕಾಣಿಸುತ್ತೆ. ಅದರಲ್ಲಿ ನಂಬಿಕೆ ಇದೆ. ನಮ್ಮ ಭಾರತ, ನಮ್ಮ ಸೇನೆ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಆಮೇಲೆ ಇವತ್ತು ರಾಜನಾಥ್ ಸಿಂಗ್ ಅವ್ರು ಮಾತನಾಡಬೇಕಾದ್ರೆ ಇದರಲ್ಲಿ ಪರಾಕ್ರಮವನ್ನು, ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಭಾರತೀಯ ಸೇನೆ ಪರಾಕ್ರಮವನ್ನು ತೋರಿಸಿದೆ, ಅವ್ರಿಗೊಂದು ಅಭಿನಂದನೆ ಅಂತೇಳಿ ಚಪ್ಪಾಳೆನ ತಟ್ಟಿಸ್ತಾರೆ. ಬಟ್ ಎದುರುಗಡೆ ಕೂತ್ಕೊಂಡಿರುವಂಥ ಪಕ್ಷಗಳು ಹಿಂಗೆ ಕೂತ್ಕೊಳ್ತಾರೆ. ಹಿಂಗೆ ನಿಮ್ಮ ರಾಜಕೀಯ ಏನೇ ಇರ್ಬೋದು ರೀ, ನಿಮ್ಮ ದ್ವೇಷ BJP ಜೊತೆಗಿರ್ಬೋದು, ಭಾರತೀಯ ಸೇನೆ ಏನು ಮಾಡಿದೆ? ಒಂದು ಚಪ್ಪಾಳೆ ಹಾಕಕ್ಕೂ ಆಗಲಿಲ್ವಾ? ಅಷ್ಟು ಕಷ್ಟ ಆಗೋಯ್ತಾ ನಿಮಗೆ? ಅದರಲ್ಲೂ ನಿಮಗೆ ಅಸಮಾಧಾನನ? ಶೇಮ್ ಅಂತ ಅನಿಸುತ್ತೆ ಒಂದೊಂದು ಸಲ ಆಡುವಂಥ ರೀತಿಗಳನ್ನು ನೋಡ್ತಾ ಇದ್ರೆ. ಅಲ್ಲ, ಸೇನೆ ವಿಷಯದಲ್ಲಿ ಆಗಾಗ ನಡ್ಕೊಳ್ಳೋ ರೀತಿ, ಅದರಲ್ಲೇನು ವ್ಯತ್ಯಾಸ ಕಾಣುತ್ತೆ ನಮಗೀಗ? ಪ್ರಶ್ನೆ ಮಾಡಿದ್ದೆ ಅದನ್ನೇ ಅಲ್ವಾ, ಇನ್ನೇನಿದೆ ಅದರಲ್ಲಿ ಹೊಸದಾಗಿ?